ಲೋಕಸಭಾ ಅಖಾಡ ರಂಗೇರಿದೆ. ಶಿವರಾಜ್ ಕುಮಾರ್ ಪತ್ನಿ ಗೀತಾ ಅವರ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮಗೆ ಆತ್ಮವಿಶ್ವಾಸ ಇದ್ರೆ ಮಾತ್ರ ಚುನಾವಣೆಗೆ ನಿಲ್ಲಬೇಕು ಅನ್ನೋಂಥದ್ದನ್ನ ಹೇಳಿದ್ದಾರೆ. ವಿಶ್ವಾಸ ಇದ್ರೆ ಈ ಸಾರಿ ನಮ್ಗೆ ವಿಶ್ವಾಸ ಇದೆ, ಈ ಸಾರಿ ಪಾಸಿಟಿವ್ ಇದೆ, ಅದು ನನಗೆ ಖುಷಿ ಕೊಡ್ತಾ ಇದೆ. ಭರವಸೆ ಇಲ್ಲದೆ ಇದ್ರೆ ಚುನಾವಣೆಗೆ ನಿಲ್ಲಬಾರ್ದು, ಭರವಸೆ ಇದ್ರೆ ಮಾತ್ರ ಚುನಾವಣೆಗೆ ನಿಲ್ಲಬೇಕು. ಈ ಸಾರಿ ಭರವಸೆ ಇದೆ, ಗೀತಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ನನಗೆ ನಂಬಿಕೆ ಇದೆ ಅಂತ ಶಿವಮೊಗ್ಗದಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪಾಸಿಟಿವ್ ಆಗಿದೆ. ಲಾಸ್ಟ್ ಟೈಮ್ಗೆ ಇವತ್ತಿಗೂ ಭಾಳ ವ್ಯತ್ಯಾಸಗಳಿವೆ. ಜನಗಳಲ್ಲಿ ಒಂದು ನಂಬಿಕೆ, ಒಂದು ಭರವಸೆ ಇದೆ ಅಂತ ಕಾಣ್ತಾ ಇದೆ ಮುಖದಲ್ಲಿ. ಯಾಕಂದ್ರೆ ಯೂಶ್ವಲಾಗಿ ಏನು ಮಾಡ್ತೀವಿ ನಾವು, ಆರ್ಟಿಸ್ಟ್ ಇದರಿಂದ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ರೆಷನ್. ಯಾಕಂದರೆ ಜನಗಳ ಎಕ್ಸ್ಪ್ರೆಷನ್ ನೋಡಿದಾಗ ಗೊತ್ತಾಗುತ್ತೆ ಯಾತಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಟ್ ಈ ಸತಿ ಸ್ವಲ್ಪ ಏನಾಗುತ್ತೆ ಅಂದರೆ ಒಂದು ಚೇಂಜಸ್ ಇದೆ. ಅಂದರೆ ಅವ್ರ ಮುಖದಲ್ಲಿ ಒಂದು ಬದಲಾವಣೆ ಬೇಕು ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ ಎಲ್ಲರೂ ಅವಕಾಶಕ್ಕೋಸ್ಕರ ನೋಡ್ತಾರೆ. ಅವಕಾಶ ಬಂದಾಗ ಬೇರೆಯವ್ರು ಏನು ಮಾಡ್ಬೋದು ಅನ್ನೋದನ್ನ ಇದು ಮಾಡ್ತಾರೆ. ಅದೇ ರೀತಿಯಲ್ಲಿ ಗೀತಿನ ವಿಷಯದಲ್ಲಿ ಆಗುತ್ತೆ ಅಂತ ಒಂದು ವೋಟ್ ಕ್ರೌಡ್ ಬಂದ ತಕ್ಷಣ ವೋಟ್ ಆಗುತ್ತೆ ಅಂತಲ್ಲ. ಅಂದರೆ ಅವ್ರ ಮುಖದಲ್ಲಿ ಆ ಭರವಸೆ ಬರಬೇಕು, ನಂಬಿಕೆ. ಯಾವಾಗಲೂ ಫಸ್ಟ್ ಅಫೆಕ್ಷನಿಂದ ಗೆಲ್ಲಬೇಕು. ಅಫೆಕ್ಷನ್ ಜೊತೆಲಿ ಆ ಟ್ರಸ್ಟ್ ಬೇಕು ಅವ್ರಿಗೆ. ಎಸ್ ಮಾಡ್ತಾರೆ ಅನ್ನೋದು ಒಂದು ಟ್ರಸ್ಟ್ ಬೇಕು. ಆ ಟ್ರಸ್ಟ್ನ ತುಂಬಕ್ಕೆ ನೋಡ್ತಾ ಇದ್ದೀವಿ. 100%. ಯಾಕಂದ್ರೆ ನಾವು ಕಾನ್ಫಿಡೆಂಟಾಗಿ ಇರಬೇಕು. ಯಾಕಂದರೆ ಇಳಿದ ಮೇಲೆ, ಅಖಾಡಕ್ಕೆ ಇಳಿದ ಮೇಲೆ ಕಾನ್ಫಿಡೆನ್ಸ್ ಇಳಿಯೋಕ್ಕೆ ಹೋಗ್ಬಾರ್ದು. ಕಾನ್ಫಿಡೆನ್ಸ್